ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷ್ಬೀಸ್ ಕಿಚನ್. ಮ್ಯಾಂಗೋ ಸೀಸನ್ನಲ್ಲಿ ಸ್ಟಫ್ಡ್ ಮ್ಯಾಂಗೋ ಕುಲ್ಫಿ ಮಾಡೋದು ಮ್ಯಾಂಡೇಟ್ರಿ. ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ. ಸೊ ಇವತ್ತು ನಾನು ಸ್ಟಫ್ಡ್ ಮ್ಯಾಂಗೋ ಡ್ರೈ ಫ್ರೂಟ್ ಕುಲ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಮಾವಿನ ಹಣ್ಣು ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಇರೋವಂಥ ವಾಟೆನ ತೆಕ್ಕೋತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಇರೋವಂಥ ವಾಟೆನ ತೆಗೆದಿಟ್ಕೋತಾ ಇದ್ದೀನಿ. ನಾವು ಅದರೊಳಗೆ ಫಿಲ್ಲಿಂಗ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಾಟೆ ತೆಗೆದಿಟ್ಕೋತಾ ಇದ್ದೀನಿ ನಾನು. ನಂತರ ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. 2 ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಪಲ್ಪ್ನ ಮಾತ್ರ ತೆಗೆದುಬಿಟ್ಟು ಒಂದು ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಲ್ಪ್ 2 ಮಾವಿನ ಹಣ್ಣಿಂದು ಪಲ್ಪ್ನ ಮಾತ್ರ ತೆಗೆದ್ಬಿಟ್ಟು ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಮತ್ತು 2 ಸ್ಪೂನ್ಸಷ್ಟು ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ನೋಡಿ, ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಂತರ ನಾನಿಲ್ಲಿ ನಾವೇನು ಮಾವಿನ ಹಣ್ಣಿಂದು ವಾಟೆ ತೆಗೆದಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಬ್ಲೆಂಡ್ ಮಾಡಿರೋವಂಥದ್ದನ್ನ ಅರ್ಧ ಫಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಇನ್ನು ಉಳಿದಿರೋ ಅಂಥ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡಿರೋವಂಥ ಮಾವಿನ ಹಣ್ಣನ್ನ ಆ್ಯಡ್ ಮಾಡಿ ಮೇಲೆ ನಿಮಗೆ ಬೇಕಾಗಿರೋ ಅಂಥ ಡ್ರೈ ಫ್ರೂಟ್ಸನ್ನ ಕಟ್ ಮಾಡಿ ಹಾಕ್ಕೊಂಡು ನೋಡಿ, ಈ ಥರ ಮುಚ್ಚಿಬಿಟ್ಟು ನಾವು ಇದನ್ನು ನೀಟಾಗಿ ರೆಫ್ರಿಜ್ರೇಟ್ ಮಾಡಬೇಕು. ಇದು ಓವರ್ನೈಟ್ ರೆಫ್ರಿಜ್ರೇಟ್ ಮಾಡಬೇಕು. ಸೊ ಅದಾದಮೇಲೆ ಈ ಥರ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ಸ್ಟಫ್ಡ್ ಮ್ಯಾಂಗೋ ಡ್ರೈ ಫ್ರೂಟ್ ಕುಲ್ಫಿ ರೆಡಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ.